ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಷಯ ಅಂದರೆ ಇವತ್ತಿನ ವಿಡಿಯೋ ಗಂಟಲು ನೋವಿದ್ದು ಆಗಿರುತ್ತೆ. ಅಂದರೆ ಗಂಟಲು ನೋವಿಗೆ ಒಂದು ತುಂಬ ಸಿಂಪಲ್ ಆದ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ಹಾಗೆ ಮಾಡಿ ತೋರಿಸ್ತಿದ್ದೀನಿ ಕೂಡ. ಗಂಟಲು ನೋವು, ಗಂಟ್ಲು ಕಿರಿಕಿರಿ, ಗಂಟ್ಲಲ್ಲಿ ಗುಳ್ಳೆ ಆಗಿದ್ದರೆ ಈ ಥರ ಏನಾದರೂ ಸಮಸ್ಯೆ ಇದ್ದರೆ ನಾನು ಮಾಡೋವಂಥ ಈ ಥರ ನಾನೀಗ ತೋರಿಸೋವಂಥ ಒಂದು ಟೀನ ಮಾಡ್ಕೊಂಡು ಕುಡೀರಿ. ಟೀ ಅಥವಾ ಕಷಾಯ ಇದನ್ನು ಮಾಡ್ಕೊಂಡು ಕುಡೀರಿ. 3 ದಿನ ಕುಡಿದ್ರೆ ಸಾಕು. ದಿನಕ್ಕೆ 3 ಟೈಮ್ 3 ದಿನ ಕುಡಿದ್ರೆ ಸಾಕು. ಯಾವುದೇ ಥರದ ಗಂಟಲು ನೋವಿದ್ರೂ ಕೂಡ ತುಂಬ ಬೇಗ ರಿಲೀಫ್ ಕೊಡುತ್ತೆ. ಹಾಗೆ ಕ್ಲಿಯರ್ ಆಗುತ್ತೆ ಕೂಡ. ತುಂಬಾ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಕಿಡ್ನಿಗೆ ಮುಂದೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ಆದಷ್ಟು ಟ್ಯಾಬ್ಲೆಟು ತೊಗೊಳ್ಳೋದನ್ನು ಕಡಿಮೆ ಮಾಡಿ ಈ ಥರ ಹೋಮ್ ರೆಮಿಡೀಸಿನ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸಣ್ಣ ಪುಟ್ಟದಕ್ಕೆಲ್ಲ ಹೋಮ್ ರೆಮಿಡೀಸ್ನ ಸಾಮಾನ್ಯವಾಗಿ ಮನೆಯಲ್ಲಿ ಯಾರಾದರೂ ಅಜ್ಜಿ, ಅಮ್ಮ ಸ್ವಲ್ಪ ವಯಸ್ಸಾದವರಿದ್ದರೆ ಅವರು ಈ ಥರದ್ದಕ್ಕೆಲ್ಲ ತುಂಬ ಚೆನ್ನಾಗಿ ಸಜೆಷನನ್ನು ಮಾಡ್ತಾರೆ, ಸೊಲ್ಯೂಷನ್ ಕೊಡ್ತಾರೆ ಅಂತ ಕೂಡ ಹೇಳ್ಬೋದು. ಅದರಲ್ಲೂ ಈಗಿನ ಜನ್ರೇಷನ್ನವ್ರಿಗೆ ಇದೆಲ್ಲ ಸ್ವಲ್ಪ ಇಷ್ಟ ಆಗೋದು ಕಷ್ಟನೇ ಅಂತ ಹೇಳ್ಬೋದು. ಏನೋ ಅವ್ರಿಗೊಂಥರ ನೆಗ್ಲೆಕ್ಟ್ ಇದನ್ನೆಲ್ಲ ವಾಸಿ ಆಗುತ್ತಾ ಅನ್ನೋ ಥರ ಮೆಡಿಕಲ್ಗೆ ಹೋಗ್ಬಿಡ್ತಾರೆ, ಒಂದು ಟ್ಯಾಬ್ಲೆಟ್ ತೊಗೊಂಡು ವಾಸಿ ಮಾಡ್ಕೊಳ್ತಾರೆ. ಮತ್ತು ಇದನ್ನೆಲ್ಲ ಮನೆಯಲ್ಲಿ ರೆಡಿ ಮಾಡೋದಕ್ಕೆ ಕಷ್ಟ ಕೂಡ ಅನಿಸುತ್ತೆ ಅಲ್ವಾ. ಅದಕ್ಕೋಸ್ಕರ ಮೆಡಿಕಲ್ಗೆ ಹೋದರೆ ಏನೂ ಇಲ್ಲ, ಈಸಿಯಾಗಿ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ತೊಗೊಂಡ್ರೆ ವಾಸಿ ಆಗುತ್ತೆ. ಇದೆಲ್ಲ ತುಂಬ ಕಷ್ಟ, ಮಾಡಬೇಕು, ರೆಡಿ ಮಾಡಬೇಕು, ಕುಡಿಬೇಕು ಅನ್ನೋದು, ಇದೆಲ್ಲ ರೆಡಿ ಮಾಡೋದು ಸ್ವಲ್ಪ ಕಷ್ಟ ಏನಿಲ್ಲ, ತುಂಬಾ ಈಸಿನೇ. ನಾವು ಮನಸ್ಸಿಗೆ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ ಅಷ್ಟೇ. ಆದರೆ ಈ ಥರ ಮನೆಯಲ್ಲಿ ಹೋಮ್ ರೆಮಿಡೀಸ್ ಮಾಡಿ ತಗೊಳ್ಳೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ, ಆರೋಗ್ಯದ ಮೇಲೆ ಯಾವುದೇ ಥರ ಅಡ್ಡ ಪರಿಣಾಮಗಳು ಬೀರಲ್ಲ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಹೆಲ್ದಿ ಡ್ರಿಂಕ್ ಇದು. ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಬ್ಲೆಟ್ ಅವ್ರ ಪಾಡಿಗೆ ಅಡ್ಜಸ್ಟ್ ಆಗಲ್ಲ. ಹಂಗಾಗಿ ಆ ಥರ ಏನೂ ಇಲ್ಲ, ಯಾರು ಬೇಕಿದ್ದರೂ ಕುಡಿಬೋದು. ಏಜ್ ಲಿಮಿಟ್ ಇಲ್ಲ, ಯಾರು ಬೇಕಿದ್ದರೂ ಈ ಥರ ಹೋಮ್ ರೆಮಿಡಿನ ಮಾಡಿಕೊಂಡು ಕುಡಿಬೋದು. ಮನೆಯಲ್ಲಿ ಮಾಡೋಂತಹ ಔಷಧಿಗಳನ್ನ ಯಾರು ಬೇಕಾದರೂ ಕುಡಿಬೋದು. ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನಿಟ್ಟು ಅದಕ್ಕೆ 1 ಲೋಟ ನೀರನ್ನು ಹಾಕಿದ್ದೀನಿ. ನೀವು ಎಷ್ಟು ಟೀ ಕುಡಿತೀರೋ ಅಷ್ಟನ್ನು ಮಾಡ್ಕೊಳ್ಳಿ ಸಾಕು. ತುಂಬ ಜಾಸ್ತಿ ಕುಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ನಾರ್ಮಲ್ ಯಾವಾಗಲೂ ಟೀ ಎಷ್ಟು ಕುಡಿತೀವೋ, ನಿಮಗೆ ಎಷ್ಟು ಕುಡಿಯೋ ಕೆಪಾಸಿಟಿ ಇದೆಯೋ ಅಷ್ಟು ಕುಡೀರಿ. ಅಂದರೆ ಇದೆಲ್ಲ ಜಾಸ್ತಿ ಕುಡಿಯೋದಕ್ಕಾಗಲ್ಲ. 1 ಲೀಟ್ರು, ಅರ್ಧ ಲೀಟ್ರು ಆ ಥರ ಏನು ಬೇಡ. ನೀವು ಮಾಮೂಲಿ ಟೀ ಎಷ್ಟು ಕುಡಿತೀರೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ನಾನು 1 ಲೋಟ ನೀರು ಹಾಕಿದ್ದೀನಿ. ಅದಕ್ಕೆ ಒಂದು 5-6 ಕರಿಮೆಣಸನ್ನು ಹಾಕಿದ್ದೀನಿ. ಹಾಗೆ ಒಂದು 10-12 ಜೀರಿಗೆ ಕಾಳನ್ನು ಹಾಕಿದ್ದೀನಿ. ಹಾಗೆ ತೋರಿಸಿದ್ನಲ್ವ ಶುಂಠಿ ಸ್ವಲ್ಪ ಹಾಕಿದ್ದೀನಿ. 1-2 ಎಲೆ ತುಳಸಿನ ಹಾಕಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸಿ, ಅದು ಅದ್ರ ಒಳಗಡೆ ಇರೋ ಅಂಶಗಳೆಲ್ಲ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ ಕುದೀತಾ ಅಲ್ಲಿವರೆಗೂ. ಅಂದರೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ ಈ ನೀರನ್ನು. ಬೇಕಿದ್ದರೆ ನೀವು ಫ್ಲೇವರ್ ಬೇಕು ಅಂದರೆ 1-2 ಪುದೀನ ಎಲೆನೋ ಹಾಕ್ಬೋದು. ಪುದೀನನೂ ಹಾಕ್ಕೊಳ್ಳಿ ಬೇಕು ಅನಿಸಿದ್ರೆ, ಇಲ್ಲಾಂದರೆ ಬೇಡ, ತುಳಸಿ ಇರುತ್ತಲ್ವ ಸಾಕಾಗುತ್ತೆ. 1 ಲೋಟ ನೀರು 3/4 ಲೋಟ ಅಥವಾ ಅರ್ಧ ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸಿ ಆದಮೇಲೆ ಆರೋದಕ್ಕೆ ಬಿಟ್ಬಿಡಿ. ಬಿಸಿ ನೀರಿಗೆ ಬಿಸಿ ಕುಡಿಯೋದು ಬೇಡ, ಆರೋದಕ್ಕೆ ಬಿಟ್ಬಿಡಿ. 5 ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ. ಈಗ 1 ಲೋಟಗೆ ಇದನ್ನು ಸೋದಿಸ್ಕೊಳ್ಳಿ. ಟೀ ಸ್ಟ್ರೈನರಲ್ಲಿ ಸೋದಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಸೇರಿಸಿ. ಜೇನುತುಪ್ಪನ ಸೇರಿಸ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ 3 ದಿನಕ್ಕೆ 3 ಟೈಮ್ ಥರ 3 ದಿನ ಕುಡಿದ್ರೆ ಗಂಟ್ಲು ನೋವು, ಗಂಟ್ಲಲ್ಲಿ ಕಿಚ್ ಅನ್ನೋದು, ನವೆ ಅನ್ನೋದು, ಮತ್ತು ಗಂಟ್ಲಲ್ಲಿ ಏನಾದ್ರು ಸಣ್ಣ ಗುಳ್ಳೆ ಆಗಿದ್ದರೆ, ಅಕಸ್ಮಾತ್ ಕಫ ಏನಾದರೂ ಇದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ. ತುಂಬ ಜಾಸ್ತಿ ಇದ್ದರೆ 3 ದಿನ ಟೈಮ್ ತೊಗೊಳುತ್ತೆ. ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಆಗ್ತಿದೆ ಅನ್ನೋವಾಗಲೇ ಈ ರೆಮಿಡಿನ ಮಾಡಿಕೊಂಡ್ರೆ 1 ಅಥವಾ 2 ದಿನದಲ್ಲೇ ಕ್ಲಿಯರ್ ಆಗುತ್ತೆ. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಥರ ಸ್ಟಾರ್ಟ್ ಆಗುವಾಗಲೇ ನಾವು ಕೇರ್ ತೊಗೊಂಡ್ರೆ ಯಾವುದು ಜಾಸ್ತಿ ಆಗಲ್ಲ. ಫ್ರೆಂಡ್ಸ್, ಇಷ್ಟೇ. ನಿಮ್ಗೇನಾದರೂ ಆ ಥರ ಗಂಟ್ಲು ನೋವಿದ್ದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಬೇಗ ರಿಲೀಫ್ ಆಗುತ್ತೆ. ಹಾಗೆ ತುಂಬ ಈಸಿ ಕೂಡ. ಹಾಗೆ ಈ ರೆಮಿಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ವೀಡಿಯೋಗಳಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.